ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್. ನೀವು ನೋಡ್ತಾ ಇದ್ದೀರಿ ಟೆಕ್ ನ್ಯೂಸ್ ವಿತ್ ರಾಹುಲ್. ಹಾಗಾದರೆ ಬನ್ನಿ ಈ ವಾರದ ಪ್ರಮುಖ ಸುದ್ದಿಗಳು ಏನೇನಂತ ನೋಡ್ಕೊಂಬರೋಣ. ಈ ವಾರ ಟೆಕ್ ಸೆಕ್ಷನ್ ಷೇರುಗಳು ಏರಿಕೆ ಕಂಡಿವೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಕಂಪನಿಗಳಲ್ಲಿ ತೈವಾನ್ ಸೆಮಿಕಂಡಕ್ಟರ್ ಮತ್ತು ಇತರ ಮೈಸೂರು ಹೂಡಿಕೆಗಳು ಹಿಂದುಳಿದಿರುವುದಿಲ್ಲ ಮತ್ತು ಹೂಡಿಕೆದಾರರಿಗೆ ಭರವಸೆ ಸಿಗ್ನಲ್ಸ್ ಕಳುಹಿಸುತ್ತಿವೆ. ಸೆಮಿಕಂಡಕ್ಟರ್ ಕಂಪನಿಗಳು ಹತ್ತಿರ ಭವಿಷ್ಯದ ಎಐ ಡೇಟಾ ಸೆಂಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಬೇಡಿಕೆಗಾಗಿ ಪ್ರಮುಖವಾಗಿದೆ. ಹೂಡಿಕೆದಾರರು ಈ ಕ್ಷೇತ್ರಕ್ಕೆ ಹೆಚ್ಚು ರುಚಿ ತೋರಿಸಿದ್ದಾರೆ. ಇದು ಮಾರುಕಟ್ಟೆಗೆ ಉತ್ತಮ ಸಂಕೇತವಾಗಿದೆ. ಭಾರತದ ಜೆನ್ಜಿ ಯುವಕರು ಹೆಚ್ಚಿನಷ್ಟು ಕನ್ನಡ ಮತ್ತು ಬೇರೆ ಭಾಷೆಗೆ ಅನುವಾದಿತ ವಿಡಿಯೋಸ್ ನೋಡುತ್ತಿದ್ದಾರೆ. ವಿಶೇಷವಾಗಿ ಯೂಟ್ಯೂಬ್ನಲ್ಲಿ 77% ಹೀಸುವ ಮಂಡಳಿ ಅನುವಾದಿತ ಡಬ್ಬಿಂಗ್ ವಿಡಿಯೋಗಳನ್ನು ನೋಡಿ ತಾವು ಯೂಟ್ಯೂಬ್ ಪ್ರಯೋಗಿಸುತ್ತಿದ್ದಾರೆ. ಇದು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಭಾಷಾಂತರ ಉಪಶೀರ್ಷಿಕೆ ಸೃಷ್ಟಿಸುವುದು ಎಷ್ಟು ಮುಖ್ಯವೋ ಎಂಬುದನ್ನು ತೋರಿಸುತ್ತಿದೆ. ಭಾರತದ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ 10ಕ್ಕೂ ಹೆಚ್ಚು ಯೋಜನೆಗಳನ್ನು ಅನುಮೋದಿಸಿದೆ. ಇದು ಭಾರತ ಚಿಪ್ ತಯಾರಿಕಾ ತಂತ್ರಜ್ಞಾನವನ್ನು ಬಲಪಡಿಸುತ್ತಿದೆ. ಇದು ಮುಂದಿನ 2026ರಲ್ಲಿ ಚಿಪ್ ನಿರ್ಮಾಣ ಕ್ಷೇತ್ರದಲ್ಲಿ ಇನ್ನಷ್ಟು ಮೌಲ್ಯ ಮತ್ತು ಉದ್ಯೋಗಗಳನ್ನು ತರಲಿದೆ. ಭಾರತದ ತಂತ್ರಜ್ಞಾನ ಸ್ವಾತಂತ್ರ್ಯದತ್ತ ಇದು ಬಹಳ ದೊಡ್ಡ ಹೆಜ್ಜೆ. ಮೆಟಾ ಎಐ ಈಗ ರೈಬ್ಯಾನ್ ಮೆಟಾ ಮತ್ತು ಓಕ್ಲಿ HSTN ಗಾಜುಗಳಲ್ಲಿ ಕನ್ನಡ ಮತ್ತು ತೆಲುಗು ಆಡಿಯೋ ವಿಚಾರ ಬೆಂಬಲಗಳನ್ನು ನೀಡಲು ಆರಂಭಿಸಿದೆ. ಹೀಗಾಗಿ ಗಾಜುಗಳು ನಿಮ್ಮ ಮಾತುಗಳನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ನಿಮಗಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಎಐ ಡೈವರ್ಸ್ಗಳ ಸ್ಥಳೀಯ ಭಾಷೆಗೆ ಹೊಂದಿಕೆಯಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಭಾರತದಲ್ಲೇ ಮೊದಲ ರೂಟೇಜ್ ಸ್ಮಾರ್ಟ್ ವಿಲೇಜ್ ಸೆಂಟರ್ಸ್ ಅನ್ನು ಆರಂಭಿಸಲಾಗಿದೆ. ಹೇಗೋ ತಂತ್ರಜ್ಞಾನವನ್ನು ಗ್ರಾಮೀಣ ಭಾಗಗಳಲ್ಲೂ ತಲುಪಿಸಲು ಇವರು ಪ್ರಯತ್ನ ಮಾಡುತ್ತಿದ್ದಾರೆ. ಸೋಲಾರ್ ಡ್ರೈಯರ್ಸ್, ಸಾಯಿಲ್ ಟೆಸ್ಟಿಂಗ್, ವೇಸ್ಟ್ ಟು ಫರ್ಟಿಲೈಸರ್ ಟೆಕ್ ಮುಂತಾದವುಗಳು ಗ್ರಾಮೀಣ ಏರಿಕೆಗೆ ದೊಡ್ಡ ಇಂಫ್ರಾಸ್ಟ್ರಕ್ಚರ್. ಕರ್ನಾಟಕ ಸರ್ಕಾರವು ಎಐ ಪರಿಶೀಲಿತ ಸಮರ್ಥ ಕಡಿಮೆ ಬೆಲೆಗೆ PCKEO ಅನ್ನು ಬಿಡುಗಡೆ ಮಾಡಿದೆ. ಇದು ವಿದ್ಯಾರ್ಥಿಗಳ ಮತ್ತು ಡಿಜಿಟಲ್ ಪ್ರವೇಶದ ಕೊರತೆಯ ಸ್ಥಳಗಳಿಗೆ ಸಹಾಯ ಮಾಡುತ್ತಿದೆ. ಇದು ಒಂದು ಓಪನ್ ಸೋರ್ಸ್ RISC-V ಪ್ರೊಸೆಸರ್ ಆಧಾರಿತ PC. AI ಫೀಚರ್ಸ್ ಸಹಿತ ಇದರಲ್ಲಿ ಇದೆ. ವಿದ್ಯಾರ್ಥಿಗಳು ಕನೆಕ್ಟಿವಿಟಿ ಇಲ್ಲದೇ ಇದ್ದರೂ ಸಹ ನೇರವಾಗಿ AI ಸಹಾಯದಿಂದ ರಿಂದ ಸಹಾಯ ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಗೆ. ಅಲ್ಲಿವರೆಗೂ